ಡಿವೈಎಸ್ಪಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ನಾವು ಅವರಿಗೆ ಆ ತನಿಖೆಗೂ ಕೂಡ ಸಹಾಯ ಆಗ್ಬೋದು ಅಂಥೇಳಿ ಆ ತನ್ವೀರ್ ಹುಸೇನ್ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದೇವೆ. ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ, ಚಾಂದ್ ಪಾಷಾ ಅಂತಕ್ಕಂಥ ವಕೀಲರು, ಅವರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ತಾ ಇದ್ದೇವೆ. ಯಾಕೆಂದರೆ ಅಲ್ಲಿ ಅವರಿಂದನೇ ಅವರು ಈಸ್ ಆನ್ ಹ್ಯಾಬಿಚುವಲ್ ಅಫೆಂಡರ್, ಅವರು ಹಿಂದೆ ಕೂಡ ಇಂಥ ಘಟನೆಗಳ ಬಗ್ಗೆ ಅವರು ಇನ್ವಾಲ್ವ್ ಆಗಿದ್ರು ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಅವ್ರ ಬಗ್ಗೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಗೃಹ ಸಚಿವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕೊಡಕ್ಕೆ ನಿಮ್ದು ಅದರಲ್ಲಿ ಬಹಳಷ್ಟು ಪಾತ್ರ ಇದೆ ಅಂತ ನಿಮಗೂ ಮೊದಲನೇದಾಗಿ ನಿಮಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾವು ನಿನ್ನೆ ಸಂಧಾನ ಸಭೆ ಮಾಡಿದಾಗ ನೀವು ಮೊದಲನೇ ಬಾರಿಗೆ ನಮ್ಮನ್ನೆಲ್ಲ ಕರೆದು ಸಂಧಾನ ಮಾಡಿ ಪ್ರತಿ ಸಲ ನಾನು ಕರೀತೇನೆ. ಮೊದಲನೇ ಬಾರಿ ಪಕ್ಷ ನಾಯಕರು ಎಲ್ಲಾ ಟೈಮ್ನಲ್ಲಿ ನೀವು ಅವರಿಗೆ ಹೆಚ್ಚು ಒತ್ತು ಕೊಟ್ರು ಮೊದಲನೇ ಬಾರಿ ಅಂತ ಅವರಲ್ಲ, ಇದು ಎಂತದ್ದು ಈ ಅಧಿವೇಶನದಲ್ಲಿ ಮೊದಲ ಬಾರಿ ಅಂತಂದೆ. ಅದನ್ನ ಸೇರಿಸ್ಕೊಬೇಕು ನೀವೆಲ್ಲ. ತಾವು ಕರೆದು ಸರ್ಕಾರಕ್ಕೂ ತಿಳಿ ಹೇಳಿ ಈ ತರದ ಅಬೆಚುವಲ್ ಅಂದ್ರೆ ಪ್ರತಿ ಬಾರಿನೂ ಈ ತರ ತಪ್ಪುಗಳು ಮಾಡುವಂತವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ನೀವು ನೆನ್ನೆ ಸಪೋರ್ಟ್ ಮಾಡಿದ್ದೀರಾ. ಮತ್ತೆ ವಿಶೇಷವಾಗಿ ನಮ್ಮ ಗೃಹ ಸಚಿವರು ಧೈರ್ಯವನ್ನ ಎಲ್ಲ ಅಲ್ಲಿರುವಂತ ರಾಮನಗರ ಜಿಲ್ಲೆದು ಒಂದು ಹಿಡಿತ ಏನಿದೆ ಅದನ್ನ ಬಿಟ್ಟು ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ನಮ್ಮ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಈ ಲಾಯರ್ಸ್ ನಾವೆಲ್ಲ ನೋಡಿದ್ದೀರಿ ಅವ್ರ ಸ್ಟ್ರೈಕ್ಗಳು. ಈಗ ಕರೆದು ನಾಳೆಗೂ ಕರೆದಿದ್ರು. ಸುಮಾರು ಒಂದು 7-8 ಸಾವಿರ ಜನ ಬಂದಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ತಾ ಇತ್ತು, ಪೊಲೀಸರದು ಗಲಾಟೆ, ಮತ್ತೆ ನ್ಯಾಯಾಂಗ ತನಿಖೆ, ಮತ್ತೆ ಅವ್ರ ಮೇಲೆ CBI ತನಿಖೆ, ಈ ತರದ್ದೆಲ್ಲ ಆಗ್ತಾ ಇತ್ತು. ಅದನ್ನ ತಪ್ಪಿಸಿದ್ದೀರಾ. ಅದಕ್ಕೋಸ್ಕರ ನಿಮಗೂ ಕೂಡ ಈ ತರದ ಅಧಿಕಾರಿಗಳು ಈ ತರದ ವ್ಯಕ್ತಿಗಳ ಬಗ್ಗೆ ನೀವು ಕ್ರಮ ತೆಗೆದುಕೊಂಡಿದ್ದೀರಾ. ನಾವು ನಮ್ಮ ಹೋರಾಟಕ್ಕೆ ನೀವು ಸ್ಪಂದನೆ ಮಾಡಿದ್ದೀರಾ. ನಮ್ಮ ಹೋರಾಟಕ್ಕೆ ಜಯ ಆಗಿದೆ. ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.